ಓಕೆ. ಸೊ ಯೂನಿಟ್ 1 ಮತ್ತು ಯೂನಿಟ್ 2 ಏನದಲ್ಲ ನಿಮ್ಗೆ ಸಿಮಿಲರ್ ಅನಿಸ್ತದೆ, ಯಾಕಂದ್ರೆ ಜಾವಾ ಒಳಗೆ ಓದಿರ್ತೀರಿ, C++ನಾಗ ಓದಿರ್ತೀರಿ, ಸಿ ಒಳಗೆ ಓದಿರ್ತೀರಿ. ಸೊ ಇವೆರಡು ನಿಮ್ಗೆ ಅಂತ ಪರಿ ಡಿಫಿಕಲ್ಟ್ ಆಗಂಗಿಲ್ಲ. ಸೊ ನೆಕ್ಸ್ಟ್ ಕಮ್ಸ್ ಟು ಯೂನಿಟ್ 3. ಸೊ ಯೂನಿಟ್ 3 ಒಳಗೆ ಏನಂತ ಇನ್ಹೆರಿಟೆನ್ಸ್, ಇಂಟರ್ಫೇಸ್ ಮತ್ತು ಪಾಲಿಮಾರ್ಫಿಸಮ್. ಓಕೆ, ದೀಸ್ 3 ಆಲ್ಸೋ ಹ್ಯಾವ್ ಆಲ್ರೆಡಿ seen in C#, Java and C++. Okay, but little bit changes in the C#. Okay, C# naga ಸ್ವಲ್ಪ changes ಇದೆ, like compared to your Java and C++. So ಇಲ್ಲೊಂದು ಸ್ವಲ್ಪ changes ಇದೆ. Next unit 4 ನಾಗ ಏನದಂದ್ರೆ exception handling, Windows Forms, assemblies. Main important topic these two. Okay, unit 4 and unit 5 ಏನದಲ್ಲ ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ನೀವು .NET ಫ್ರೇಮ್ವರ್ಕ್ ಯೂಸ್ ಮಾಡಿ ನೆಕ್ಸ್ಟ್ ನಿಮ್ಗೆ ವೆಬ್ ಅಪ್ಲಿಕೇಶನ್ಸ್ ಮಾಡ್ಬೋದು, ಮೊಬೈಲ್ ಅಪ್ಲಿಕೇಶನ್ಸ್ ಮಾಡ್ಬೋದು. ಸೊ ದೀಸ್ 2 ಯೂನಿಟ್ ನೀವು ಪರ್ಫೆಕ್ಟ್ ಆಗಿದ್ರಿ ಅಂತಂದ್ರೆ ನೀವು ಓನ್ ಇಂದ ಅಪ್ಲಿಕೇಶನ್ಸ್ ನ ನೀವು ಡೆವಲಪ್ ಮಾಡ್ಬೋದು. ಓಕೆ, ಸೊ ಇಲ್ಲೇ ವಿನ್ ಫಾರ್ಮ್ಸ್ ಅಂತ ಬರ್ತದೆ. ವಿನ್ ಫಾರ್ಮ್ಸ್ ನಾಗ ನೀವು ವೆಬ್ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡ್ಬೋದು, ಮೊಬೈಲ್ ಅಪ್ಲಿಕೇಶನ್ಸ್, ಆಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಇಲ್ಲೆಲ್ಲ ನೀವು ಡೆವಲಪ್ ಮಾಡ್ಬೋದು. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಆಮೇಲೆ ವಿಂಡೋಸ್ ಸರ್ವಿಸ್ ಪ್ಯಾಕೇಜಸ್ ಅಂಡ್ ಡೆವಲಪ್ಮೆಂಟ್ ಬರ್ತದೆ. ಇಲ್ಲಿ ಏನದ ಅಂದ್ರೆ ನಿಮ್ಗೆ ಲಿಟಲ್ ಬಿಟ್ ಡಾಟಾಬೇಸ್ ಕನೆಕ್ಷನ್ಸ್ ಹೋಗ್ತೀರಿ. ಓಕೆ, ಸೊ ಡಾಟಾಬೇಸ್ ಕನೆಕ್ಷನ್ಸ್ ಬರ್ತದೆ ಇಲ್ಲಿ ನಿಮ್ಗೆ. ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ದಿಸ್ ಯೂನಿಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎದಕ್ಕಂತಂದ್ರೆ ನೆಕ್ಸ್ಟ್ ಸೆಮ್ನಾಗ ನೀವು ಏನ್ ಮಾಡ್ತೀರಿ, ಪ್ರಾಜೆಕ್ಟ್ ಮಾಡ್ತೀರಿ. ಓಕೆ, ಸೊ ಪ್ರಾಜೆಕ್ಟ್ನಾಗ ಎವ್ರಿ ಪ್ರಾಜೆಕ್ಟ್ ಹ್ಯಾಸ್ ಇಟ್ಸ್ ಡಾಟಾಬೇಸ್ ಕನೆಕ್ಷನ್ಸ್. ಓಕೆ, ಸೊ ಡಾಟಾಬೇಸ್ ಕನೆಕ್ಷನ್ಸ್ ನ ಇಲ್ಲಿ ನೀವು ಕಲಿತೀರಿ ನೆಕ್ಸ್ಟ್ ಸೆಮಿನ್. ಓಕೆ, ಸೊ ನೆಕ್ಸ್ಟ್ ಸೆಮಿಂದ ಡಾಟಾಬೇಸ್ ಕನೆಕ್ಷನ್ಸ್ ಏನಿರ್ತದೆ ನಿಮ್ ಪ್ರಾಜೆಕ್ಟಿಗೆ ಬೇಕಾಗಿದ್ದ ನೀವು ಇಲ್ಲಿ ಕಲಿತೀರಿ. ನೀವು ಪ್ಯಾಕೇಜಿಂಗ್ ಪರ್ಫೆಕ್ಟ್ ಆದ್ರಿ ಇಲ್ಲಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಪ್ಯಾಕೇಜಿಂಗ್ ಅಂತ ನೀವು ಡಾಟಾಬೇಸ್ ಕನೆಕ್ಷನ್ಸ್ ಕೊಡ್ಬೇಕಾಗ್ತದೆ. ಅಲ್ಲಿ ನಿಮ್ಗೆ ಈಸಿ ಆಗ್ತದೆ. ಡೆಪ್ಲಾಯ್ಮೆಂಟ್ನು ಅದ್ರಾಗ ಬರ್ತದೆ. ಸೊ ದಿಸ್ ಯೂನಿಟ್ ಈಸ್ ಟೋಟಲಿ ಬೇಸ್ಡ್ ಫಾರ್ ಡಾಟಾಬೇಸ್ ಕನೆಕ್ಷನ್ ಅಂಡ್ ದಿಸ್ ಈಸ್ ಫಾರ್ ನಾವು ಕನ್ಸೋಲ್ ಅಂತ ಹೇಳ್ತೀವಿ. ಕನ್ಸೋಲ್ ಅಂಡ್ ವಿಂಡೋಸ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಓಕೆ, ನೀವು ಲ್ಯಾಬ್ ಅವಾಗ ಸ್ಟಾರ್ಟ್ ಮಾಡ್ತೀರ, ಅವಾಗ ಗೊತ್ತಾಗ್ತದೆ ನಿಮ್ಗೆ. ಇಲ್ಲಿ ಯೂನಿಟ್ನಾಗ ಕನ್ಸೋಲ್ ಅಂಡ್ ವಿಂಡೋಸ್ ಅಪ್ಲಿಕೇಶನ್ಸ್ ಬರ್ತದೆ. ಅಲ್ಲಿ ನೀವು ನಿಮ್ ಫ್ರಂಟ್ ಎಂಡ್ ಪ್ರಾಜೆಕ್ಟ್ ನ ಡೆವಲಪ್ ಮಾಡ್ಬೋದು. ಓಕೆ, ಯೂಸಿಂಗ್ ದಿಸ್ ಯೂನಿಟ್ ಯು ಕ್ಯಾನ್ ಡೆವಲಪ್ ಫ್ರಂಟ್ ಎಂಡ್, ದೆನ್ ಬೈ ಯೂಸಿಂಗ್ ದಿಸ್ ಯು ಕ್ಯಾನ್ ಡೆವಲಪ್ ಬ್ಯಾಕ್ ಎಂಡ್. ಓಕೆ, ಸೊ ಅಂಡ್ ಯು ಹ್ಯಾವ್ ಲ್ಯಾಬ್ ಫಾರ್ ದಿಸ್. ಓಕೆ, ಲ್ಯಾಬ್ ಅದ ನಿಮಗೆ. ವಿ ಹ್ಯಾವ್ ಟೋಟಲಿ 15 ಪ್ರೋಗ್ರಾಮ್ಸ್ ಆನ್ ದ ಲ್ಯಾಬ್. ಲ್ಯಾಬ್ ನೋಡೋಣ, ಕ್ಲಾಸಸ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ಚಾಲು ಮಾಡೋಣ. ಈ ಸದ್ಯಕ್ಕೆ ಲ್ಯಾಬ್ ನ ಇರ್ತಿರು. ಓಕೆ, ನೆಕ್ಸ್ಟ್ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ C# ಬಗ್ಗೆ ಅಂತಂದ್ರೆ ಇಟ್ ಈಸ್ ಅ ನ್ಯೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಸೊ C# ಈಸ್ ಅ ನ್ಯೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಕೇಮ್ ಇನ್ ಟು ದ ಪ್ರೆಸೆಂಟ್ ವರ್ಲ್ಡ್. ಓಕೆ, ನೀವು ಇನ್ನೊಂದು ಕೇಳ್ಬೋದಿಲ್ಲ, ನಮಗ್ ಜಾವಾದ C# ಟ್ಯಾಗ್ ಹೋಗಾಕತ್ತೀವಿ, ನಿಮ್ಗೆ ಗೊತ್ತಾಗ್ತದೆ ಮುಂದ್ ಕಲಿಯಕತ್ರ ಅಂದ್ರೆ ಸ್ವಲ್ಪ ಸಿಮಿಲಾರಿಟೀಸ್ ಸೇಮ್ ಅದಾವ. ಜಾವಾ ಇದ್ರೆ ಮತ್ತೆ C# ಹೋಗ್ಬೇಕಂತ ಹೇಳಿ. ಬಟ್ C# ಟೋಟಲಿ ಎದ್ರ ಮ್ಯಾಗ ಡಿಪೆಂಡ್ ಅದ ಅಂತಂದ್ರ .NET ಫ್ರೇಮ್ವರ್ಕ್. ಓಕೆ, ಸೊ ನೆಕ್ಸ್ಟ್ ವಿದಿನ್ 2 days .NET ಫ್ರೇಮ್ವರ್ಕ್ ಅಂದ್ರೆ ಏನ್ ಕಲಿತೀರಿ. ಓಕೆ, ಸೊ .NET ಫ್ರೇಮ್ವರ್ಕ್ ನಾಗ ನೀವು C# ನ ಯೂಸ್ ಮಾಡ್ತೀರಿ. ಸೊ ಜಸ್ಟ್ .NET ಫ್ರೇಮ್ವರ್ಕ್ ಅಂದ್ರೆ ಏನ್ ಹೇಳ್ತೀನಿ ನಾನು. ಸ್ಟೂಡೆಂಟ್ಸ್ ಬಿ ಆನ್ ಟೈಮ್. ಓಕೆ, ನೋಡಿ ನಾ ಕ್ಲಾಸ್ ಸ್ಟಾಪ್ ಮಾಡಿ ನಿಮ್ಗೆ ಅಡ್ಮಿಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಸೊ .NET ಫ್ರೇಮ್ವರ್ಕ್ ಅಂತಂದ್ರೆ ಇದು ಒಂದು ಅಪ್ಲಿಕೇಶನ್ ಇದ್ದಂಗೆ. ಆ ಅಪ್ಲಿಕೇಶನ್ ಒಳಗ ನೀವು ಎಲ್ಲಾನು ಯೂಸ್ ಮಾಡ್ಬೋದು. ಲೈಕ್ ವೆಬ್ ಅಪ್ಲಿಕೇಶನ್ಸ್, ಆಮೇಲೆ ಮೊಬೈಲ್ ಅಪ್ಲಿಕೇಶನ್ಸ್, ಆಮೇಲೆ ನಿಮ್ ಆಂಡ್ರಾಯ್ಡ್. ಸೊ ಎಲ್ಲಾ ಅಪ್ಲಿಕೇಶನ್ಸ್ ನ ನೀವು ಡೆವಲಪ್ ಮಾಡ್ಬೋದು ಎಲ್ಲಿ .NET ಫ್ರೇಮ್ವರ್ಕ್ ನ. ಓಕೆ, ಸೊ .NET ಫ್ರೇಮ್ವರ್ಕ್ ಅಂತಂದ್ರೆ ಒಂದು ವರ್ಕ್ ಮಾಡಂತ ಪ್ಲೇಸ್. ಫ್ರೇಮ್ವರ್ಕ್ ಇಸ್ ನಥಿಂಗ್ ಬಟ್ ಒನ್ ಪ್ಲೇಸ್. ಅಲ್ಲೇ ಬಹಳಷ್ಟು ಅವೈಲೇಬಲ್ ಟೂಲ್ಸ್ ಅದಾವ. ಆ ಟೂಲ್ಸ್ ನ ಯೂಸ್ ಮಾಡಿ ನೀವು ಬಹಳಷ್ಟು ಅಪ್ಲಿಕೇಶನ್ಸ್ ನ ರೆಡಿ ಮಾಡ್ಬೋದು. ಓಕೆ, ಲೈಕ್ ಅದೇ ಹೇಳಿದೆ ವೆಬ್, ಕನ್ಸೋಲ್, ಆಮೇಲೆ ವಿಂಡೋಸ್. ಸೊ ಅದಕ್ಕೆ ಏನಂತ ಕರಿತೀವಿ ನಾವು ಫ್ರೇಮ್ವರ್ಕ್ ಅಂತ ಕರಿತೀವಿ. ಸೊ .NET ಫ್ರೇಮ್ವರ್ಕ್ ನಾಗ ಅಂತಂದ್ರೆ ಟೋಟಲಿ ನಾವು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, C# ಯೂಸ್ ಮಾಡ್ತೀವಿ. ಸೊ ಇದನ್ನ ಯೂಸ್ ಮಾಡಿ ಬಹಳಷ್ಟು ಅಪ್ಲಿಕೇಶನ್ಸ್ ನ ನೀವು ರೆಡಿ ಮಾಡ್ಬೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ .NET ಫ್ರೇಮ್ವರ್ಕ್. ಓಕೆ, ಸೊ ನಾವು ಲಾರ್ಡಿಗೆ ಇಲ್ಲಿ ಯಾವ .NET ಫ್ರೇಮ್ವರ್ಕ್ ಯೂಸ್ ಮಾಡ್ತೀವಿ ಅಂತಂದ್ರೆ ವಿಜುವಲ್ ಬೇಸಿಕ್. ಓಕೆ, ಸೊ ವಿಜುವಲ್ ಬೇಸಿಕ್ ಅಂತ ಹೇಳಿ ನಿಮ್ಗೊಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರ್ ನಾಗ ನಿಮ್ಗೆ ಬಹಳಷ್ಟು ಅವೈಲೇಬಲ್ ಟೂಲ್ಸ್ ಅದಾವ. ಓಕೆ, ಸೊ ಆ ಟೂಲ್ಸ್ ನ ಯೂಸ್ ಮಾಡಿ ನಾವು C# ಲ್ಯಾಬ್ ಅಥವಾ C# ಪ್ರೋಗ್ರಾಮಿಂಗ್ ನ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇದು ಓವರ್ ಆಲ್ ತಿಳಿಸ್ ಅಂತ ಅನ್ಕೋತೀನಿ. ಇಫ್ ಯು ಅಂಡರ್ಸ್ಟುಡ್ ರೇಸ್ ಯುವರ್ ಹ್ಯಾಂಡ್. ಜಸ್ಟ್ ಸಿಲಬಸ್. If you have understood, raise your hand.
Okay. Okay. So this is just the syllabus. So next we'll move for the topics. No answer. Okay, it's okay. Not understood. ಇನ್ನೊಮ್ಮೆ ಹೇಳ್ಬೇಕಾ ಸಿಲೆಬಸ್ನ? ಅದೇನು ಸಿಲೆಬಸ್ ಇದೆ ಜಸ್ಟ್ anybody all of you raise down your hands. All lower your hands. Okay, now who doesn't understood the syllabus, raise your hands. Who doesn't understood the syllabus, raise your hands. Okay, so let me repeat the syllabus itself. Okay, ಇನ್ನೊಮ್ಮೆ ನೋಡ್ರಿ ಜಸ್ಟ್ ಹೇಳ್ತೀನಿ ನಾನು. So C# is a programming language. Okay, so C# is a programming language like your C, Java, C++. So C# is a programming language. Okay, so ಇಲ್ಲಿ ನೀವು ಏನ್ ಕಲಿತೀರಿ ಅಂತಂದ್ರೆ ಸಿಲೆಬಸ್ ಅದಾವ. There are totally 5 units. Okay, so unit 1 ಏನದ introduction to C#. Okay, unit 2 is C# basics. Unit 3 is inheritance, interface and polymorphism. Unit 4 is exception handling, Windows forms, assemblies. Unit 5 is Windows services, packaging and developing. Okay, so you 3 units ಏನದಾವಲ್ಲ ನೀವು Java ಒಳಗ C++ ಒಳಗ C ಒಳಗ ಕಲ್ತಿವ repetitions ಆಗ್ತಾವ, but with C# properties. Okay, so C# properties ಯೂಸ್ ಮಾಡಿ ಇಲ್ಲಿ repetition ಆಗ್ತದೆ. But the most important ನೀವು ಏನ್ ಕಲಿಬೇಕು ಅಂತಂದ್ರೆ C# ಒಳಗ ಇವೆರಡು ಯೂನಿಟ್. ಓಕೆ, ಇವೆರಡು ಯೂನಿಟ್ ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ನೀವು ನೆಕ್ಸ್ಟ್ ಸೆಮ್ನಾಗ ಪ್ರಾಜೆಕ್ಟ್ ಮಾಡ್ತೀರಿ. ಓಕೆ, ಸೊ ಅಲ್ಲಿ ಏನದ ನಿಮಗೆ ಪ್ರಾಜೆಕ್ಟ್ನಾಗ ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್ ಡೆವಲಪ್ ಮಾಡ್ಬೇಕಾಗ್ತದೆ. ಓಕೆ, ಸೊ ಫ್ರಂಟ್ ಎಂಡ್ ಡೆವಲಪ್ ಮಾಡ್ಬೇಕಾಗಿತ್ತಂದ್ರೆ ನಿಮ್ಗೆ ವಿಂಡೋಸ್ ಫಾರ್ಮ್ಸ್ ಬೇಕು, ಅಸೆಂಬ್ಲೀಸ್ ಬೇಕು. ಓಕೆ, ಸೊ ಈ ವಿಂಡೋಸ್ ಫಾರ್ಮ್ಸ್ ಅಸೆಂಬ್ಲೀಸ್ ಯೂಸ್ ಮಾಡಿ ನೀವು ಕನ್ಸೋಲ್ ಅಪ್ಲಿಕೇಶನ್ ಮತ್ತೆ ವಿಂಡೋಸ್ ಅಪ್ಲಿಕೇಶನ್ ಅಂತ ಇರ್ತದೆ, ಅದು ಹೇಳ್ತೀನಿ ನೆಕ್ಸ್ಟ್. ಸೊ ಅಲ್ಲಿ ನೀವು ಏನ್ ಮಾಡ್ತೀರಿ, ಫ್ರಂಟ್ ಎಂಡ್ ಡೆವಲಪ್ ಮಾಡ್ತೀರಿ. ಓಕೆ, ಯೂನಿಟ್ 5 ಒಳಗೆ ಏನದಲ್ಲ ಡಾಟಾಬೇಸ್ ಕನೆಕ್ಷನ್ ಅದ. ಸೊ ಎವ್ರಿ ಪ್ರಾಜೆಕ್ಟಿಗೆ ನೀವು ಸಿಂಗಲ್ ಪರ್ಸನ್ ಪ್ರಾಜೆಕ್ಟಿಗೆ ಡಾಟಾಬೇಸ್ ಕನೆಕ್ಷನ್ ಮಾಡ್ಬೇಕಾಗ್ತದೆ. ಸೊ ಅಲ್ಲಿ ಡಾಟಾಬೇಸ್ ಕನೆಕ್ಷನ್ಸ್ ಒಳಗ ಇದು ಇಂಪಾರ್ಟೆಂಟ್. ದಿಸ್ ಯೂನಿಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ಇವೆರಡು ಯೂನಿಟ್ ಏನದಾವಲ್ಲ ನಿಮ್ ಪ್ರಾಜೆಕ್ಟ್ ಒಳಗ ಬಹಳ ಇಂಪಾರ್ಟೆಂಟ್ ಅದಾವ. ಓಕೆ, ಮತ್ತೆ ಅಲ್ಲಿ ಬಂದಾಗ ನಾನು ಹೇಳ್ತೀನಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಅಂತ ಹೇಳ್ತೀನಿ. ಬಟ್ ಇವತ್ತು ನಾವು ಯೂನಿಟ್ 1 ಇಂದ ಸ್ಟಾರ್ಟ್ ಮಾಡೋಣ. ಓಕೆ, so first ಏನದ ಅಂತಂದ್ರೆ C# is a programming language. Okay, so what is programming language? So anybody know why we are using programming languages? ನೀವು C ಕಲ್ತಿರಿ, C++ ಕಲ್ತಿರಿ, Java ಕಲ್ತಿರಿ. ಸೊ ಇವೆಲ್ಲ ಎದಕ್ ಬೇಕು ನಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಓಕೆ, ನಾವು ಕಾಮನ್ ಲ್ಯಾಂಗ್ವೇಜ್ ನಮ್ದು ಇಂಗ್ಲಿಷ್ ಆಗ್ಲಿ ಕನ್ನಡ ಆಗ್ಲಿ ಎದಕ್ ಬೇಕು? ಕಮ್ಯುನಿಕೇಶನ್ ಬಿಟ್ವೀನ್ 2 ಪರ್ಸನ್ಸ್ಗೆ ಕಮ್ಯುನಿಕೇಶನ್ ಮಾಡಾಕ ನಮ್ಗೆ ಲ್ಯಾಂಗ್ವೇಜಸ್ ಬೇಕು. ಓಕೆ, ನಾ ಕನ್ನಡ ಒಳಗೆ ಮಾತಾಡ್ತೀನಿ ಅಂತಂದ್ರೆ ಎದುರಿನವರಿಗೆ ಕನ್ನಡ ಒಳಗ ನಾ ಕನೆಕ್ಷನ್ ಅಂದ್ರೆ ಲ್ಯಾಂಗ್ವೇಜ್ ನಾ ಕಮ್ಯುನಿಕೇಶನ್ ಮಾಡ್ಬೋದು. ಓಕೆ, ಹಂಗ ನಮ್ದ ಇವೇನದಾವಲ್ಲ C#, C. ಓಕೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನದಾವಲ್ಲ ಒಂದು ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡಕ್ಕೆ ನಾವು ಕಮ್ಯುನಿಕೇಶನ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ದಿಸ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ C. ಓಕೆ, C ಒಳಗೆ ಹೇಳಿರ್ತಾರೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎದಕ್ಕೆ ಹೋಗ್ತೀವಿ ಅಂತ ಹೇಳಿ. ಓಕೆ, ಸೊ C# is a programming language. ಓಕೆ, ಒಂದೆಲ್ಲ ಇಟ್ಕೋಬೇಕು, C# ನಾಗ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಏನ್ ಯೂಸ್ ಮಾಡ್ತೀವಿ ಅಂತಂದ್ರ .NET ಫ್ರೇಮ್ವರ್ಕ್. ಓಕೆ, ಸೊ .NET ಫ್ರೇಮ್ವರ್ಕ್ ಏನದಲ್ಲ ನಿಮ್ಗೆ ಹೊಸ ವರ್ಡ್ ಅದ. ಓಕೆ, ಇಲ್ಲಿ ತನ ನೀವು ಅದ್ರ ಬಗ್ಗೆ ಏನೂ ಕಲ್ತಿರಲ್ಲ. ಓಕೆ, ಸೊ .NET ಫ್ರೇಮ್ವರ್ಕ್ ಇಸ್ ಅ ನ್ಯೂ ವರ್ಡ್ ಟು ಯು ಆಲ್. ಓಕೆ, ಸೊ ಇಲ್ಲಿ .NET ಫ್ರೇಮ್ವರ್ಕ್ ಅಂದ್ರೆ ಏನ್ ಹೇಳ್ಬೋದು ಅಂತಂದ್ರ, ಸೊ ಫಸ್ಟ್ ಫ್ರೇಮ್ವರ್ಕ್ ಅಂತಂದ್ರೆ ಒಂದು ಸಾಫ್ಟ್ವೇರ್ ಇರ್ತದೆ. ಓಕೆ, ಸೊ ಅದ್ರಾಗ ಡಿಫ್ರೆಂಟ್ ಟೂಲ್ಸ್ ಅವೈಲೇಬಲ್ ಇರ್ತದೆ. ಸೊ ಆ ಟೂಲ್ಸ್ ಅವೈಲೇಬಲ್ ಅವನ್ನ ತಗೊಂಡು ನಾವು ಬೇರೆ ಬೇರೆ ಅಪ್ಲಿಕೇಶನ್ಸ್ ನ ರೆಡಿ ಮಾಡ್ತೀವಿ. ಓಕೆ,
ಸೊ ಫಾರ್ .NET ಫ್ರೇಮ್ವರ್ಕ್ ನಾವು ಬಹಳಷ್ಟು ಅಪ್ಲಿಕೇಶನ್ ಸ್ಟಡಿ ಮಾಡ್ತೀವಿ ಲೈಕ್ ವೆಬ್ ಅಪ್ಲಿಕೇಶನ್ಸ್ ಅಂದ್ರೆ ನೀವೆಲ್ಲ ವೆಬ್ಸೈಟ್ಸ್ಗಳು ನೋಡಿರ್ತೀರಲ್ಲ ಡಿಫ್ರೆಂಟ್ ವೆಬ್ಸೈಟ್ಸ್ ಓಕೆ ಲೈಕ್ ಯುವರ್ IRCTC ಓಕೆ BRL ಆಮೇಲೆ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತಿರಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ಓಕೆ ಸೊ ಡಿಫ್ರೆಂಟ್ ವೆಬ್ಸೈಟ್ಸ್ ನೀವು ರೆಡಿ ಮಾಡ್ಬೋದು ಬೈ ಯೂಸಿಂಗ್ ಫ್ರೇಮ್ವರ್ಕ್ ಓಕೆ ಆಮೇಲೆ ಮೊಬೈಲ್ ಅಪ್ಲಿಕೇಶನ್ಸ್ ಲೈಕ್ ನಿಮ್ದು ವಾಟ್ಸ್ಆಪ್ ಆಗಲಿ ಫೇಸ್ಬುಕ್ ಆಗಲಿ ಅದೇ ಆಂಡ್ರಾಯ್ಡ್ ಇರ್ಬೋದು iOS ಇರ್ಬೋದು ಯಾವ್ದು ಇರ್ಬೋದು ಡಿಫ್ರೆಂಟ್ ಮೊಬೈಲ್ ಅಪ್ಲಿಕೇಶನ್ಸ್ ನ ರೆಡಿ ಮಾಡ್ಬೋದು ಓಕೆ ಸೊ ಇಲ್ಲೇನದಲ್ಲ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ನಾವು ಒಂದ್ರೊಳಗೆ ರೆಡಿ ಮಾಡ್ಬೋದು ಯಾವುದು .NET ಫ್ರೇಮ್ವರ್ಕ್ ನ ಸೊ ಅದ್ರ ಸಲುವಾಗಿ ಏನ್ ಹೇಳ್ತಾನ ಅಂತಂದ್ರೆ ನಾವು ದಿಸ್ ಇಸ್ ಅಪ್ಲಿಕೇಶನ್ ಫಾರ್ ಆಲ್ ಅಪ್ಲಿಕೇಶನ್ಸ್ ಅಂತ ಹೇಳ್ಬೋದು ಇದನ್ನ ನಾವು ಎಲ್ಲಾ ಅಪ್ಲಿಕೇಶನ್ಸ್ ಎಲ್ಲಾಗ್ಲೂ ಯೂಸ್ ಮಾಡ್ಬೋದು ಓಕೆ ಬಟ್ ಎಲ್ಲ ನೀವು ನಿಮ್ C ಆಗ್ಲಿ ಅವನ್ನೆಲ್ಲ ಏನ್ ಮಾಡ್ತಿದ್ವಿ ಈಗ C ಒಳಗೆ ಹೋಗಿದ್ರ ಅದಕ್ಕೊಂದು ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್ ಇರ್ತದೆ ಇದ್ರೊಳಗ ನಾವು ಡೆವಲಪ್ ಮಾಡ್ಬೇಕಂತೆ ಬಟ್ C# ಗೆ ಮತ್ತು .NET ಫ್ರೇಮ್ವರ್ಕ್ ಗೆ ಹಂಗಿಲ್ಲ ಒಂದೇ ಸಾಫ್ಟ್ವೇರ್ ಯೂಸ್ ಮಾಡಿ ನೀವು ಬೇರೆ ಅಪ್ಲಿಕೇಶನ್ಸ್ ನ ರೆಡಿ ಮಾಡ್ಬೋದು ಓಕೆ ನೀವು C ಒಳಗ ಟರ್ಬೋ C++ ಯೂಸ್ ಮಾಡ್ತೀವಿ ಓಕೆ ಸೊ ಟರ್ಬೋ C++ ಏನದ ಬರೀ ನೀವು C ಪ್ರೋಗ್ರಾಮ್ಸ್ ಅಷ್ಟೇ ಬರೀಬೋದು ಕರೆಕ್ಟಾ ಟರ್ಬೋ C++ ಯೂಸ್ ಮಾಡಿ ನಾನು ತಿಳ್ಕೊತೀನಿ ಇಲ್ಲ ಓಕೆ ಬೇರೆ ಯಾವುದೇ ಸಾಫ್ಟ್ವೇರ್ಸ್ ಯೂಸ್ ಮಾಡಿದ್ರು C ಒಳಗೆ ಏನದಲ್ಲ ಬರೀ C ಪ್ರೋಗ್ರಾಮ್ಸ್ ಅಷ್ಟೇ ಬರೋದು ಅದನ್ನ ಅಷ್ಟೇ ಎಕ್ಸಿಕ್ಯೂಟ್ ಮಾಡ್ಬೋದು ಬಟ್ ಇಲ್ಲಿ .NET ಫ್ರೇಮ್ವರ್ಕ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನೀವು ಬೇರೆ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ನ ಒಂದೇ ಸಾಫ್ಟ್ವೇರ್ ಒಳಗೆ ಬರೆದು ಎಕ್ಸಿಕ್ಯೂಟ್ ಮಾಡ್ಬೋದು ಅದಕ್ಕೆ ನಾನು ಕಲಿತಾನ .NET ಫ್ರೇಮ್ವರ್ಕ್ ಅಂತ ಕರಿತಾನೆ ನಾವು ಕ್ಲಿಯರ್ ಓಕೆ ಸೊ .NET ಫ್ರೇಮ್ವರ್ಕ್ ಅಂತಂದ್ರೆ ಬೇರೆ ಅಪ್ಲಿಕೇಶನ್ಸ್ ನ ಒಂದ್ರೊಳಗೆ ಎಕ್ಸಿಕ್ಯೂಷನ್ ಮಾಡೋದ್ ಸಲುವಾಗಿ ಏನಂತಾನ .NET ಫ್ರೇಮ್ವರ್ಕ್ ಅಂತ ಕರಿತಾನೆ ಓಕೆ ಈ .NET ಫ್ರೇಮ್ವರ್ಕ್ ಒಳಗ ನಾವು ಯೂಸ್ ಮಾಡೋದು ನಮ್ ಲ್ಯಾಬ್ನಾಗ ಆಗ್ಲಿ ಅಥವಾ ಮುಂದೆ ನೀವು ಯೂಸ್ ಮಾಡೋದು ಯಾವ್ದು ಯೂಸ್ ಮಾಡ್ತೀರಿ ವಿಜುವಲ್ ಬೇಸಿಕ್ ಅಂತದ ಅದನ್ನ ನೀವು ಯೂಸ್ ಮಾಡ್ತೀರಿ ಓಕೆ ವೆನ್ ಯು ಕಮ್ ಟು ಯುವರ್ ಲ್ಯಾಬ್ ಓಕೆ ಈ ಸಾಫ್ಟ್ವೇರ್ ವಿಜುವಲ್ ಬೇಸಿಕ್ ಇಸ್ ಅ ಸಾಫ್ಟ್ವೇರ್ ಓಕೆ ಸೊ ಈ ಸಾಫ್ಟ್ವೇರ್ ನ ಯೂಸ್ ಮಾಡ್ತೀವಿ ಅಲ್ಲಿ ಡಿಫ್ರೆಂಟ್ ಅವೈಲೇಬಲ್ ಟೂಲ್ಸ್ ಇರ್ತಾವ ಸೊ ಅದನ್ನ ಯೂಸ್ ಮಾಡಿ ನಾವು ಓಕೆ ಅದು ವಿಜುವಲ್ ಬೇಸಿಕ್ ನ ಯೂಸ್ ಮಾಡಿ ನಾವು ಅದನ್ನ ಲ್ಯಾಬ್ ಪ್ರೋಗ್ರಾಮ್ಸ್ ನ ಬರಿತೀವಿ ಓಕೆ ಸೊ ನೆಕ್ಸ್ಟ್ ನಿಮ್ ಪ್ರಾಜೆಕ್ಟ್ಸ್ ಅಲ್ಲಾಗೂ ನಾವು ಅದನ್ನ ಯೂಸ್ ಮಾಡ್ತೀವಿ ಬಹಳ ಮಂದಿ ವಿಜುವಲ್ ಬೇಸಿಕ್ ನ ಯೂಸ್ ಮಾಡ್ತಾರೆ ಓಕೆ ವೆನ್ ವಿಲ್ ಗೋ ಫಾರ್ ಲ್ಯಾಬ್ ವಿಲ್ ಗೋ ಥ್ರೂ ದಟ್ ಓಕೆ ಅಂಡ್ ಫಾರ್ ದಿಸ್ ಸಬ್ಜೆಕ್ಟ್ ಯು ಹ್ಯಾವ್ ಲ್ಯಾಬ್ಸ್ ಓಕೆ ದೇರ್ ಆರ್ ಟೋಟಲ್ 15 to 16 ಪ್ರೋಗ್ರಾಮ್ಸ್ ಓಕೆ ಸೊ ಆ ಲ್ಯಾಬ್ ಅದ ಯಾವಾಗ ನಮ್ಗೆ ಲ್ಯಾಬ್ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಅದ್ರ ಬಗ್ಗೆ ನೋಡ್ಕೊಂಡು ನಾವು ಅಂಡರ್ಸ್ಟುಡ್ ದ ಸಿಲೆಬಸ್ as your hand understood the syllabus as your hand okay ಎಲ್ಲಾರ್ಗೂ ತಿಳಿತಂತ ಅನ್ಕೋತೀನಿ ಓಕೆ ಇನ್ನ ಯಾರಿಗೆ ತಿಳಿದಿಲ್ಲ lower your hand lower your hand ಯಾರಿಗೆ ತಿಳಿದಿಲ್ಲ ಅವ್ರ ಎತ್ರಿ ಕೈ ಸಿಲೆಬಸ್ ಯಾರಿಗೆ ತಿಳಿದಿಲ್ಲ ಅವ್ರ ಎತ್ರಿ ಕೈ ಮಲ್ಲಿಕಾರ್ಜುನ್ ಸರ್ಜನ್ ತಿಳಿದಿಲ್ಲ ಸರ್ ಮಲ್ಲಿಕಾರ್ಜುನ್ ಸರ್ಜನ್ ಪವನ್ ಓಕೆ ವೇಟ್ ಶ್ರೀಧರ್ okay don't worry about this syllabus it's just a syllabus ತಿಳಿದಿಲ್ಲ ಅಂದ್ರೆ ಇಟ್ಕೋರಿ ಏನಂತ ಅಪ್ರೆ ದೊಡ್ಡದಲ್ಲ ಸಿಲೆಬಸ್ ಅದ ನಿಮಗ ನೆಟ್ ನಾಗ ಓಪನ್ ಮಾಡಿದ್ರು ಗೊತ್ತಾಗ್ತದೆ ಏನೇನದ ಅಂತ ಸಿಲೆಬಸ್ ದಾಗ ಓಕೆ ಸೊ shall I start unit 1 raise your hand respond fast okay okay so we'll start with the unit 1 just a minute okay so unit 1 is introducing C#. okay nim C# ಬಗ್ಗೆ introduce ಮಾಡಕ unit 1 ನ ಹೋಗ್ತೀವಿ okay so
ಸೊ ಫಸ್ಟ್ ಇಲ್ಲೇನ್ ಕಲಿತೀರಿ ಅಂತಂದ್ರೆ ವಾಟ್ ಈಸ್ ಸಿ ಶಾರ್ಪ್. ಓಕೆ, ಸೊ ನೀವೇನ್ ನೋಡ್ತೀರಿ ಇಲ್ಲಿ ಅಂತಂದ್ರೆ ವಾಟ್ ಈಸ್ ಸಿ ಶಾರ್ಪ್. ಸಿ ಶಾರ್ಪ್ ಅಂದ್ರೆ ಏನು ಅಂತ ನೋಡ್ತೀವಿ. ಓಕೆ, ಸೊ ಸಮ್ ಪೀಪಲ್ಸ್ ಯು ವಿಲ್ ಅನೌನ್ಸ್ ಇಟ್ ಆಸ್ ಆರ್ ಪ್ರೊನೌನ್ಸ್ ಇಟ್ ಆಸ್ ಸಿ ಹ್ಯಾಶ್. ಓಕೆ, ಪ್ರೋಗ್ರಾಮಿಂಗ್ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾಗ ಓದಾಕತ್ತಿದ್ರ ಅಂದ್ರೆ ಸಿ ಹ್ಯಾಶ್ ಅಂತ ಕರಿಬೇಡ್ರಿ. ಯು ಆರ್ ಅ ಪ್ರೋಗ್ರಾಮರ್ ಸ್ಟೂಡೆಂಟ್, ಕಾಲ್ ಇಟ್ ಆಸ್ ಸಿ ಶಾರ್ಪ್. ಓಕೆ, ಸೊ ಇಟ್ ಈಸ್ ಪ್ರೊನೌನ್ಸ್ ಆಸ್ ಸಿ ಶಾರ್ಪ್. ಓಕೆ, ಸಿ ಹ್ಯಾಶ್ ಅಂತ ಕರೀತಾರ, ಬಟ್ ಡೋಂಟ್ ಕಾಲ್ ಇಟ್ ಆಸ್ ಸಿ ಹ್ಯಾಶ್, call it as C sharp. Okay, so first point is it is pronounced as C sharp. Okay, next point is C sharp is a new computer programming language developed by Microsoft Corporation in USA. Okay, if possible note down the points. Okay, if possible note down the points because we have English author. ಓಕೆ, ನಿಮ್ ಟೆಕ್ಸ್ಟ್ ಬುಕ್ ಏನದಲ್ಲ ಇಂಗ್ಲಿಷ್ ಆಥರ್ ಅದ, ಅದ್ರ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಕೊಟ್ಟಿಲ್ಲ, ಅವ ಫುಲ್ ಡೀಟೇಲ್ ಆಗಿ ಕೊಟ್ಟಾನ. ನಿಮಗ್ ಆಸ್ ಅ ನೋಟ್ಸ್ ಪ್ಲೀಸ್ ನೋಟ್ ಡೌನ್. ಓಕೆ, ಇಂಗ್ಲಿಷ್ ಆಥರ್ ಅದ ಎಲ್ಲಾ ಕಡೆ ಬುಕ್, ಇಂಗ್ಲಿಷ್ ಆಥರ್ನಾಗ ನಿಮ್ಗೆ ಫುಲ್ ಡೀಟೇಲ್ ಆಗದ, ಅದನ್ನ ನೀವು ಓದ್ಬೇಕು ಎಕ್ಸಾಮಿಗೆ. ಬಟ್ ಆಸ್ ಅ ನೋಟ್ಸ್ ಅಂತಂದ್ರೆ ಇವನ್ನ ನೋಟ್ ಡೌನ್ ಮಾಡಿ, ನಾನು ಕಳಿಸ್ತೀನಿ ಆಮೇಲೆ, ಬಟ್ ಇಟ್ಸ್ ಬೆಟರ್ ಯು ಹ್ಯಾವ್ ಟು ನೋಟ್ ಡೌನ್. ಓಕೆ, ಸೊ ನೆಕ್ಸ್ಟ್ C Sharp is a computer programming language developed by Microsoft Corporation in USA. Okay, ಇದೇನದಲ್ಲ ಒಂದು ಹೊಸ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅದ. ಸೊ ಯಾರು ಡೆವಲಪ್ ಮಾಡ್ಯಾರ ಅಂತಂದ್ರ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ದವ್ರ ಡೆವಲಪ್ ಮಾಡ್ಯಾರ. ಓಕೆ, ಎಲ್ಲಿ ಅಂತಂದ್ರ USA ಒಳಗ. ಓಕೆ, ಸೊ ಇಟ್ ಈಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಇನ್ USA. ಓಕೆ, ನೆಕ್ಸ್ಟ್ C Sharp is a fully object oriented language like Java and is first component oriented language. Okay, so C Sharp ಏನದ ಅಂತಂದ್ರೆ object oriented language ಅದ. ನೀವು Java ಕಲ್ತಿರಲ್ಲ, what is Java? Java is a object oriented language. What is C? C is a procedure oriented language. You already know what is the difference between C and C++. That is procedure oriented language and object oriented language. Okay, ಸೊ ಹಂಗ ಸಿ ಶಾರ್ಪ್ ಏನದ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅದ, ಬಟ್ ಅದಕ್ಕೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಂಗಿಲ್ಲ. ಸೊ ಸಿ ಶಾರ್ಪಿಗೆ ಏನಂತ ಕರಿತೀವಿ ಅಂತಂದ್ರೆ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮೇಕ್ ಅ ಪಾಯಿಂಟ್, ಸಿ ಶಾರ್ಪ್ ಇಸ್ ಕಾಲ್ಡ್ ಆಸ್ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಓಕೆ, ಸೊ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂದ್ರೆ ಹೇಳ್ತೀನಿ. ಓಕೆ, ಸೊ ಕೀಪ್ ಇನ್ ಮೈಂಡ್ ದಟ್ even though C sharp is object oriented language. Okay, so even though C sharp is an object oriented language, but we'll not call it as the object oriented language, we'll call it as the component oriented language. Okay, now the question is component oriented language andre enu. Okay, so na ಏನು ಹೇಳಿದೆ, ನೀವು .NET framework ಹೇಳ್ಬೇಕಾದ್ರೆ ಹೇಳಿದೆ ಏನು ಅಲ್ಲಿ ಬಹಳಷ್ಟು ಟೂಲ್ಸ್ ಅವೈಲೇಬಲ್ಸ್ ಇರ್ತಾವ ಅಂತ ಹೇಳಿದೆ. ಓಕೆ, ನಿಮ್ದಲ್ಲೇ ಲೈಕ್ ಯುವರ್ ವಿಜುವಲ್ ಶಾರ್ಪ್. ಓಕೆ, ಸೊ ವಿಜುವಲ್ ಬೇಸಿಕ್ ಒಳಗೆ ಏನದ ನಿಮ್ಗೆ ಅಂತಂದ್ರೆ ಬಹಳಷ್ಟು ಟೂಲ್ಸ್ ಅವೈಲೇಬಲ್ ಅದಾವಲ್. ಲೈಕ್ ನಿಮ್ಗ ಯಾರಾದ್ರೂ ಒಂದ್ ಲಾಗಿನ್ ಪೇಜ್ ನೋಡಿರಿ, ಫೇಸ್ಬುಕ್ ನಾಗಿನ್ ಲಾಗಿನ್ ಪೇಜ್. ಓಕೆ, ಸೊ ಫೇಸ್ಬುಕ್ ನಾಗ ಲಾಗಿನ್ ಪೇಜ್ ಏನಿರ್ತದೆ ಅಂತಂದ್ರೆ ನಿಮ್ಗ ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಸಾರಿ ಇಮೇಲ್ ID, ಪಾಸ್ವರ್ಡ್ ಅಂಡ್ ಲಾಗಿನ್ ಇರ್ತದೆ. ಕರೆಕ್ಟಾ? ಆಮೇಲೆ ಸೈನ್ ಅಪ್ ನಾಗ ಏನಿರ್ತದೆ ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಇಮೇಲ್ ID, ಫೋನ್ ನಂಬರ್ ಅಂಡ್ ಸಮ್ ವೆರಿಫಿಕೇಶನ್ ಕೋಡ್, ಆಮೇಲೆ ಸೈನ್ ಇನ್ ಅಂತ ಇರ್ತದೆ. ಲಾಗಿನ್ ಪೇಜ್ ನೋಡಿ ಎಲ್ಲಾರ್ದು. ಓಕೆ, ಎಲ್ಲಾರು ನೋಡಿರ ಅನ್ಕೋತೀನಿ ಲಾಗಿನ್ ಪೇಜ್ ಅಂಡ್ ಸೈನ್ ಅಪ್ ಪೇಜ್. ಯಾವುದೇ ಒಂದ್ ವೆಬ್ ಪೇಜಿಗೆ ಹೋದ್ರೆ ಅಲ್ಲೇ ನಿಮ್ದು ಲಾಗಿನ್ ಪೇಜ್ ಮತ್ತೆ ಸೈನ್ ಅಪ್ ಪೇಜ್ ನೋಡಿರ್ತೀರಿ. ಸೊ ಅದನ್ನ ಹೆಂಗ್ ಕ್ರಿಯೇಟ್ ಮಾಡ್ತೀರಿ, ಲಾಗಿನ್ ಪೇಜ್ ಮತ್ತು ಸೈನ್ ಅಪ್ ಪೇಜ್ ಅಂತಾವ ಪೇಜಸ್ ಹೆಂಗ್ ಕ್ರಿಯೇಟ್ ಮಾಡ್ತೀರಿ ಅಂತಂದ್ರೆ ನಿಮ್ದು .NET ಫ್ರೇಮ್ವರ್ಕ್ ನಾಗ ಲೈಕ್ ವಿಜುವಲ್ ಬೇಸಿಕ್ ಒಳಗ ಅಲ್ಲಿ ಟೂಲ್ಸ್ ಇರ್ತಾವ. ಅದನ್ನ ಜಸ್ಟ್ ನೀವು ಡ್ರಾಗ್ ಅಂಡ್ ಡ್ರಾಪ್ ಮಾಡಿದ್ರಿ ಅಂತಂದ್ರೆ ಓಕೆ, ಸೊ ಈಗ ಸಬ್ಮಿಟಿಗೆ ಒಂದ್ ಟೂಲ್ ಇರ್ತದೆ, ಆ ಸಬ್ಮಿಟ್ ತಂದು ನಿಮ್ದು ಪ್ರೋಗ್ರಾಮ್ ನಾಗ ಡ್ರಾಗ್ ಅಂಡ್ ಡ್ರಾಪ್ ಮಾಡಿದ್ರಂದ್ರೆ ಏನಾಗ್ತದೆ, ಆ ಅವೈಲೇಬಲ್ ಟೂಲ್ ನ ನಿಮ್ದು ಪ್ರೋಗ್ರಾಮ್ ನ ಹಾಕ್ತಿರಿ. ಅಲ್ಲಿ ಮತ್ತೆ ನಿಮ್ಗೆ ಪ್ರೋಗ್ರಾಮ್ ಬರೋದ್ ಬೇಕಾಗಿಲ್ಲ. ಓಕೆ, ಸೊ ಸಬ್ಮಿಟ್ ಇನ್ ಪ್ರೋಗ್ರಾಮ್ ಬರೋದ್ ಬೇಕಾಗಿಲ್ಲ, ಆಮೇಲೆ ಇದು ಫಸ್ಟ್ ನೇಮ್ದು ಪ್ರೋಗ್ರಾಮ್ ಬರೋದ್ ಬೇಕಾಗಿಲ್ಲ. ಸೊ ಲಾಗಿನ್ ಪೇಜ್ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಅವೈಲೇಬಲ್ ಟೂಲ್ಸ್ ಇರ್ತಾವ, ಅದನ್ನ ಜಸ್ಟ್ ನಿಮ್ ಪ್ರೋಗ್ರಾಮ್ನಾಗ ಡ್ರಾಗ್ ಅಂಡ್ ಡ್ರಾಪ್ ಮಾಡಿದ್ರಿ ಅಂದ್ರೆ ಏನಾಗ್ತದೆ ಅಂತಂದ್ರೆ ಅವು ನಿಮ್ದು ಪ್ರೋಗ್ರಾಮ್ನಾಗ ಬಂದ್ಬಿಡ್ತಾವ. ಓಕೆ, ಅದಕ್ಕೆ ಏನ್ ಹೇಳ್ತಾರೆ, ಅದನ್ನ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಓಕೆ, ಸೊ ಆ ಅವೈಲೇಬಲ್ ಫೆಸಿಲಿಟೀಸ್ ನಾವು ತಗೊಂಡ್ ಎಲ್ಲಿ ಪ್ರೊವೈಡ್ ಅದ ಅಂತಂದ್ರೆ ಓನ್ಲಿ .NET ಫ್ರೇಮ್ವರ್ಕ್ ನಾಗ ಅಷ್ಟೇ ಪ್ರೊವೈಡ್ ಅದ. ಓಕೆ, ದಟ್ ಈಸ್ C sharp ನಾಗ ಅಷ್ಟೇ ಅದಾವ, ಹಿಂದಿನ ಲ್ಯಾಂಗ್ವೇಜಸ್ ನಾಗ ಇಲ್ಲ. ಸೊ C sharp is called as component oriented language.
ಓಕೆ ಸೊ ಒಂದ್ಸತಿ ನೀವು ವಿಜುವಲ್ ಸ್ಟುಡಿಯೋನ ಓಪನ್ ಮಾಡಿ ನೋಡಿದ್ರೆ ಅಂದ್ರೆ ಗೊತ್ತಾಗ್ತದೆ, ಇಲ್ಲಾಂದ್ರೆ ನಾಳೆ ಅಪ್ಕಮಿಂಗ್ ಕ್ಲಾಸಸ್ನಾಗ ತೋರಿಸ್ತೀನಿ ನಾವು ಹೆಂಗ್ ಟೂಲ್ಸ್ ಇರ್ತಾವಂತ ಹೇಳಿ. ಓಕೆ ಸೊ ಅದು ಆಲ್ರೆಡಿ ಅವೈಲೇಬಲ್ ಟೂಲ್ಸ್ ಇರ್ತಾವ, ಅದನ್ನ ನೀವು ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ನ ಬರೀತೀರಿ. ಓಕೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಕ್ಲಿಯರ್? ಓಕೆ ಸೊ ಯಾರೇ ಕೇಳಿದ್ರು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬೇಡ್ರಿ, ಸಿ ಶಾರ್ಪ್ನ ಅದನ್ನ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ರಿ. BCF 5th group na hacking note. Only link to the link to open again. Okay. Just a second. Sorry for interruption. 736. Okay. Okay. Okay, sorry for the interruption. So next, ಏನಂತ ಹೇಳ್ತೀರಿ? C# is a component oriented language ಅಂತ ಹೇಳ್ಬೇಕು, not a object oriented language. Okay. So next point is it has been designed to support the key features of .NET framework. Okay, ಅದೇನ್ ಮಾಡ್ತದೆ ಒಂದ್ ಸ್ವಲ್ಪ ಕೀ ಫೀಚರ್ಸ್ ನ ಸಪೋರ್ಟ್ ಮಾಡ್ತದೆ. ಓಕೆ ಸೊ ಕೀ ಫೀಚರ್ಸ್ ಎದಕ್ಕೆ ಸಪೋರ್ಟ್ ಮಾಡ್ತದೆ ಅಂತಂದ್ರೆ ಒಂದು ಕಂಪೋನೆಂಟ್ ನ ಡೆವಲಪ್ ಮಾಡ್ಬೇಕಂತ ನೋಡಿ. ಸೊ ಇಟ್ ಈಸ್ ಯೂಸ್ ಟು ಸಪೋರ್ಟ್ ದ ಕೀ ಫೀಚರ್ಸ್ ಆಫ್ .NET framework to develop a platform of Microsoft system building a component based software. ಓಕೆ ಒಂದು ಹೊಸ ಫೀಚರ್ಸ್ ಅದಾವ, ಕೀ ಫೀಚರ್ಸ್ ಅಂತ ಅದಾವ, ಅದನ್ನ ಯೂಸ್ ಮಾಡಿ ಏನ್ ಮಾಡ್ತಿದೆ ಅಂತಂದ್ರೆ ಒಂದು ಹೊಸ ಡೆವಲಪ್ಮೆಂಟ್ ನ ಮಾಡ್ಬೋದು. ಇಟ್ ಮೇ ಬಿ ಆಪ್ ಆರ್ ಇಟ್ ಮೇ ಬಿ ಅ ವೆಬ್ಸೈಟ್. ಓಕೆ ಸೊ ಇಟ್ ಮೇ ಬಿ ಆಂಡ್ರಾಯ್ಡ್ ಆರ್ iOS. ಓಕೆ ಸೊ ಯಾವುದೇ ಒಂದು ಹೊಸ ಅಪ್ಲಿಕೇಶನ್ಸ್ ನ ನೀವು ಅವೈಲೇಬಲ್ ಕೀ ಫೀಚರ್ಸ್ ನ ಯೂಸ್ ಮಾಡಿ ನೀವು ಡೆವಲಪ್ ನ ಮಾಡಬಹುದು. ಓಕೆ ಇದನ್ನ ಯಾರು ಕೊಡಾಕತ್ತಾರ ಅಂತಂದ್ರೆ ಮೈಕ್ರೋಸಾಫ್ಟ್ ದವರು .NET framework that is in your C# ಒಳಗ ಅವೈಲೇಬಲ್ ಆಗಿ ಕೀ ಫೀಚರ್ಸ್ ನ ಕೊಟ್ಟಾರ ಅವ್ರು. ಓಕೆ ಆಲ್ರೆಡಿ ಇನ್ಬಿಲ್ಟ್ ಅದಾವ, ನೀವು ಅದನ್ನ ಯೂಸ್ ಮಾಡ್ತಿರಷ್ಟೇ. ಓಕೆ ಕ್ಲಿಯರ್? ನೆಕ್ಸ್ಟ್ okay just a minute. Okay, the next point is it is simple, efficient, productive and type-safe language derived from the popular C and C++ language. Okay so ಈ ಲ್ಯಾಂಗ್ವೇಜ್ ನ ಏನದ ಸಿಂಪಲ್ ಅಂತ ಹೇಳ್ಬೋದು. ಆಸ್ C and C++ ನೀವು ಹೆಂಗ ಸಿಂಪಲ್ ಅದ ಅಂತ ಹೇಳ್ತಿರಲ್ಲ, C# ಸಿಂಪಲ್ ಲ್ಯಾಂಗ್ವೇಜ್ ಇದೆ ಅಂತ ಪರಿ ಡಿಫಿಕಲ್ಟ್ ಏನಿಲ್ಲ. ಯೂಶ್ವಲಿ ಇನ್ನ ಇದೇ ನಿಮ್ಗೆ ಸಿಂಪಲ್ ಆಗ್ತದೆ ನಿಮ್ ಜಾವಾ ಕಂಪೇರ್ ಮಾಡೋದಂದ್ರೆ, ಯಾಕಂದ್ರೆ ನಿಮ್ಗೆ ಇಲ್ಲ ಅವೈಲೇಬಲ್ ಟೂಲ್ಸ್ ಅದಾವ, ಎಕ್ಸ್ಟ್ರಾ ಪ್ರೋಗ್ರಾಮ್ಸ್ ಬರೋದಿಲ್ಲ. ನೀವು ಜಾವಾ ಒಳಗೆ ಏನಾಗ್ತದೆ ಅಂತಂದ್ರೆ ಅಲ್ಲೊಂದ್ ಸ್ವಲ್ಪ ನೀವು ಪ್ರೋಗ್ರಾಮ್ಸ್ ನ ಬರೀಬೇಕಾಗ್ತದೆ. ಮೀನ್ಸ್ ಒಂದೇನೋ ಸಬ್ಮಿಟ್ ಬಟನ್ ಆಗ್ಬೇಕಂದ್ರೆ ಪ್ರೋಗ್ರಾಮ್ಸ್ ಬರೀಬೇಕು. ಬಟ್ ಇಲ್ಲಿ ಏನದ C# ಅಂತಂದ್ರೆ ಆಲ್ರೆಡಿ ಅವೈಲೇಬಲ್ ಟೂಲ್ಸ್ ಅದಾವ, ಅದನ್ನ ನೀವು ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡ್ರಂದ್ರೆ ಅಲ್ಲಿ ಆಲ್ರೆಡಿ ಅದರದ್ದು ಪ್ರೋಗ್ರಾಮ್ ಬಂದಿರ್ತದೆ. ಓಕೆ ಸೊ ನೀವು ಪ್ರೋಗ್ರಾಮ್ ಬರೋದೇನದೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ. ಓಕೆ ಸೊ ಇಟ್ ಈಸ್ ಅ ಸಿಂಪಲ್, ಎಫಿಷಿಯಂಟ್, ಓಕೆ ಪ್ರೊಡಕ್ಟಿವ್ ಅಂಡ್ ಟೈಪ್ ಸೇಫ್. ಓಕೆ ಸೊ ವಾಟ್ ಡು ಯು ಮೀನ್ ಬೈ ಟೈಪ್ ಸೇಫ್? ಸೊ ಟೈಪ್ ಸೇಫ್ ಅಂತಂದ್ರೆ ನಾವಿಲ್ಲಿ ನೀವು ಏನಾರ ಬರೀದಿರ್ತೀರಿ, ಸೊ ಅಲ್ಲಿ ಏನಾರ ರಾಂಗ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಇಂಡಿಕೇಶನ್ ತೋರಿಸ್ತದೆ, ಲೈಕ್ ಇಟ್ ಈಸ್ ಅ ಡಿಕ್ಷನರಿ. ಓಕೆ ನೀವು ಮೊಬೈಲ್ನಾಗ ಟೈಪ್ ಮಾಡ್ತಿರ್ತೀರಿ, ಸೊ ಟೈಪ್ ಮಾಡ್ಬೇಕಾದ್ರೆ ನೀವು ಏನಾರ ರಾಂಗ್ ಮಾಡಿದ್ರೆ ರೈಟ್ ಕಲರ್ ತೋರಿಸ್ತದಿಲ್ಲ ಹಿಂಗ್ ಎಕ್ಸಾಕ್ಟ್ ಲೈನ್ ಒಳಗೆ. ಓಕೆ ಸೊ ಅದಕ್ಕೆ ಏನಂತ ಕರಿತಾನೆ, ಟೈಪ್ ಸೇಫ್ ಅಂತ ಕರಿತಾನೆ. ಸೊ ನೀವೇನಾದ್ರೂ ಟೈಪ್ ಮಾಡ್ಬೇಕಾಗಿದ್ರೆ ರಾಂಗ್ ಆಯ್ತು ಅಂತಂದ್ರೆ ಇಟ್ ವಿಲ್ ಇಂಡಿಕೇಟ್ ಯು. ಓಕೆ ನೀವು ಪ್ರೋಗ್ರಾಮ್ ಬರಿಬೇಕಾದಾಗ ಅಥವಾ ನೀವು ನಿಮ್ದು ವಿಜುವಲ್ ಬೇಸಿಕ್ ನಾಗ ನೀವು ಪ್ರೋಗ್ರಾಮ್ ಬರಿಬೇಕಾದಾಗ ಏನಾರ ಒಂದ್ ಮಿಸ್ಟೇಕ್ ಮಾಡಿದಿತ್ತು, ಲೈಕ್ INT ಇಂಟ್ ಐ ಸ್ಮಾಲ್ ಬರೋದ್ ಬದ್ಲಿ ಕ್ಯಾಪಿಟಲ್ INT ಬರದ್ರಂದ್ರೆ ನಿಮ್ಗೆ ಇಂಡಿಕೇಶನ್ ತೋರಿಸ್ತದೆ, ಇಲ್ಲ ಕ್ಯಾಪಿಟಲ್ INT ಬರಿಬಾರ್ದು, ಸ್ಮಾಲ್ INT ಬರಿಬೇಕಂತ. ಓಕೆ ಸೊ ಇಟ್ ಈಸ್ ಅ ಟೈಪ್ ಸೇಫ್. ಓಕೆ ಸೊ ಏನ್ ಹೇಳ್ಬೋದು ಅಂತಂದ್ರೆ ಇಟ್ ಈಸ್ ಅ ಸಿಂಪಲ್, ಎಫಿಷಿಯಂಟ್, ಪ್ರೊಡಕ್ಟಿವ್ ಅಂಡ್ ಟೈಪ್ ಸೇಫ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಇವೆಲ್ಲ ಎದ್ರಿಂದ ಬಂದಾವ ಅಂತಂದ್ರೆ ನಿಮ್ದು C and C++ ಲ್ಯಾಂಗ್ವೇಜ್ ನಿಂದ ಇದ್ರಾಗ ನಾವು ಡಿರೈವ್ ಮಾಡ್ಕೊಂಡಿವಿ C#. ಓಕೆ ನೆಕ್ಸ್ಟ್, although it belongs to the family of C and C++, it is a purely object-oriented modern language suitable for developing web-based applications. Okay, so ಇದು ನಿಮ್ದು C ಮತ್ತು C++ ನಿಂದ ಡಿರೈವ್ ಆದರೂ. ಓಕೆ ಇದೇನ್ ಹೇಳ್ತೀವಿ ನಾವು, C# ನ C ಮತ್ತು C++ ಡಿರೈವ್ ಆಗ್ಯದ ಅಂತ ಹೇಳಾಕತ್ತಾನ. ಓಕೆ ಅದು ಅದರಿಂದ ಡಿರೈವ್ ಆದರೂ ಏನದ ಅಂತಂದ್ರೆ C++ ನಾಗ ಏನದಲ್ಲ
ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ನ ನೀವು ಡೆವಲಪ್ ಮಾಡ್ಬೋದು. ಓಕೆ, ಕೀಪ್ ಇನ್ ಮೈಂಡ್ ದಟ್ ಯು ಕ್ಯಾನ್ ಡೆವಲಪ್ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಇನ್ ಸಿ ಶಾರ್ಪ್. ಓಕೆ, ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಗೊತ್ತದಾವಲ್ಲ ನಿಮ್ಗೆ. ಓಕೆ, ಇಟ್ ಮೇ ಬಿ ಅ ವೆಬ್ಸೈಟ್ಸ್ ಆರ್ ಇಟ್ ಮೇ ಬಿ ಎನಿ ಆಪ್ಸ್. ಓಕೆ, ಸಾಫ್ಟ್ವೇರ್. ಓಕೆ, ಅಂತದ್ನ ನೀವು ಡೆವಲಪ್ ಮಾಡ್ಬೋದು ಎಲ್ಲೇ ಸಿ ಶಾರ್ಪ್ ಒಳಗ. ಓಕೆ, ಸೊ ಅದಕ್ಕೆ ನಾವು ಅದನ್ನ ಮಾಡರ್ನ್ ಲ್ಯಾಂಗ್ವೇಜ್ ಅಥವಾ ನ್ಯೂ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಕೀಪ್ ಇನ್ ಮೈಂಡ್ ದಟ್ ಬಿಕಾಸ್ ದಿಸ್ ಆಸ್ ಮಾಡರ್ನ್ ಲ್ಯಾಂಗ್ವೇಜ್ ಆರ್ ನ್ಯೂ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಂತಂದ್ರೆ ಇಲ್ಲಿ ನೀವು ಬಹಳಷ್ಟು ಅಪ್ಲಿಕೇಶನ್ಸ್ ನ ನೀವು ರೆಡಿ ಮಾಡ್ಬೋದು. ಓಕೆ, ಲೈಕ್ ಕನ್ಸೋಲ್, ವೆಬ್ ಬೇಸ್ಡ್. ಓಕೆ, ಸೊ ಬಹಳಷ್ಟು ಅಪ್ಲಿಕೇಶನ್ಸ್ ನ ನೀವು ರೆಡಿ ಮಾಡ್ಬೋದು. ಕ್ಲಿಯರ್? ಓಕೆ, ನೆಕ್ಸ್ಟ್ ಪಾಯಿಂಟ್. C# is designed for building robust, reliable and durable components to handle real world applications. Okay, so C# ನಿಂತ ನೀವು ಏನ್ ಡಿಸೈನ್ ಮಾಡ್ತೀರಿ ಅಂತಂದ್ರೆ ಇದರಿಂದ ಏನ್ ಡಿಸೈನ್ ಮಾಡ್ಬೋದು ಅಂತಂದ್ರೆ ಒಂದು ರೋಬೋಸ್ಟ್ ಅಪ್ಲಿಕೇಶನ್ ನ ಡಿಸೈನ್ ಮಾಡ್ಬೋದು, ಒಂದು ರಿಲೇಬಲ್ ಅಪ್ಲಿಕೇಶನ್ ನ ಡಿರೈವ್ ಮಾಡ್ಬೋದು, ಆಮೇಲೆ ಒಂದು ರಿಯಲ್ ವರ್ಲ್ಡ್ ಗೆ. ಓಕೆ, ಸೊ ರಿಯಲ್ ವರ್ಲ್ಡ್ ಅಂತಂದ್ರೆ ಒಂದು ರಿಯಲ್ ಸಾಫ್ಟ್ವೇರ್ ಅನ್ಕೋರಿ. ಓಕೆ, ನಿಮ್ದು ವಾಟ್ಸಪ್ ಇರ್ಬೋದು ಅಥವಾ ಒಂದು ಫೇಸ್ಬುಕ್ ಇರ್ಬೋದು, ನಿಮ್ ಆಪ್ಸ್ ಗಳು ಹೆಂಗಿರ್ತಾವಲ್ಲ ಸಾಫ್ಟ್ವೇರ್ ಆಪ್ಸ್, ಸೊ ಅದಕ್ಕೆ ರಿಯಲ್ ಆಪ್ಸ್ ಯೂಸ್ ಮಾಡಾಕ ನೀವು ಇದನ್ನ ಯೂಸ್ ಮಾಡ್ಬೋದು, ಅಂದ್ರೆ ಅದನ್ನ ಡೆವಲಪ್ ಮಾಡಕ್. ಓಕೆ, ಸೊ ಅದನ್ನ ಡೆವಲಪ್ ಮಾಡಾಕ ನೀವು ರೋಬೋಸ್ಟ್ ಇರ್ಬೋದು ಅಥವಾ ರಿಲಿಯಬಲ್ ಇರ್ಬೋದು. ಸೊ ಅದನ್ನ ಯೂಸ್ ಮಾಡಿ C# ನ ಯೂಸ್ ಮಾಡಿ ರಿಯಲ್ ಅಪ್ಲಿಕೇಶನ್ಸ್ ನ ನೀವು ಇಲ್ಲೇ ಡೆವಲಪ್ ಮಾಡ್ಬೋದು. ರಿಯಲ್ ಅಪ್ಲಿಕೇಶನ್ಸ್ ಅಂದ್ರೆ ಗೊತ್ತಾಗ್ತದೆ ಅನ್ಕೊಂಡಿನಿ ಎಲ್ಲಾರ್ಗು. ಓಕೆ, ಸೊ ರಿಯಲ್ ಅಪ್ಲಿಕೇಶನ್ಸ್ ಮೀನ್ಸ್ ವಿಚ್ ಆರ್ ಇನ್ ರನ್ನಿಂಗ್. ಓಕೆ, ಸೊ ನಿಮ್ದು ಯಾವ್ದಾವ್ದು ಇರ್ಬೋದು C# ಯೂಸ್ ಮಾಡಿ ನಿಮ್ ರಿಯಲ್ ಅಪ್ಲಿಕೇಶನ್ಸ್ ನ ನೀವು ಮಾಡ್ಕೋಬಹುದು ಅಂತ ಹೇಳ್ಬೋದು. ಓಕೆ, ರಿಯಲ್ ಅಪ್ಲಿಕೇಶನ್ಸ್ ಅಂದ್ರೆ ಎಲ್ಲಾರ್ಗು ಗೊತ್ತದ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಮೇಜರ್ ಹೈಲೈಟ್ಸ್ ಆಫ್ C# ಆರ್ ದ ಫಾಲೋಯಿಂಗ್. ಓಕೆ, ಇದ್ರ ಹೈಲೈಟ್ಸ್ ಏನದ C# ಇಂದ. ಓಕೆ, ಇಟ್ ಈಸ್ ಅ ಬ್ರ್ಯಾಂಡ್ ನ್ಯೂ ಲ್ಯಾಂಗ್ವೇಜ್ ಡಿರೈವ್ ಫ್ರಮ್ C or C++ language. Okay, so C# is a brand new language. Okay, C ಮತ್ತೆ C++ ಯೂಸ್ ಮಾಡಿ ಒಂದು ಹೊಸ ಲ್ಯಾಂಗ್ವೇಜ್ ಬಂದದ ಅಂತ ಹೇಳ್ಬೋದು. ಓಕೆ, ಇಟ್ ಇಸ್ ಅ ಬ್ರ್ಯಾಂಡ್ ನ್ಯೂ ಲ್ಯಾಂಗ್ವೇಜ್ ಡಿರೈವ್ ಫ್ರಮ್ C or C++ family. Okay, next point, it simplifies and modernizes C++. Okay, so C++ ನ simplifies ಮತ್ತೆ modernize ಅಂತಂದ್ರೆ ಎಕ್ಸ್ಟ್ರಾ ಫೀಚರ್ಸ್ ನ ಆಡ್ ಮಾಡ್ಯಾರ ಅಂತ ಹೇಳ್ಬೋದು. ಎದ್ರದ್ದು C++ ಯೂಸ್ ಮಾಡಿ ಬೇರೆ ಬೇರೆ ಫೀಚರ್ಸ್ ನ ಆಡ್ ಮಾಡ್ಯಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ದಿಸ್ ಇಸ್ ದ ಓನ್ಲಿ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅವೈಲೇಬಲ್ ಟುಡೇ. ಓಕೆ, ಸೊ ಇಲ್ಲಿ ತನ C# ಬಿಟ್ಟ ಬೇರೆ ಯಾವ್ದು ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಇಲ್ಲ. ಓಕೆ, ಸೊ ನಿಮ್ ಜಾವಾ ಆಗ್ಲಿ C++ ಅಲ್ಲಿ ಇವೆಲ್ಲ ಏನದ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಇದೆ. ಸೊ ದ ಫಸ್ಟ್ ಕಂಪೋನೆಂಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಯಾವುದು? C#. ಓಕೆ, ಇವತ್ತಿಗೂ C# ಬಿಟ್ಟ ಬೇರೆ ಯಾವ್ದು ಕಂಪೋನೆಂಟ್ ಲ್ಯಾಂಗ್ವೇಜಸ್ ಇಲ್ಲ. ಓಕೆ, ನೆಕ್ಸ್ಟ್, it is only language designed for .NET framework. So .NET framework ಗೆ C# suitable ಅಥವಾ ಪರ್ಫೆಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ .NET framework ಆಗಲೇ ಅದ ವಿಜುವಲ್ ಸ್ಟುಡಿಯೋ ಒಳಗೆ ನೀವು ಮಾಡ್ತೀರಿ ಅಂತ ಹೇಳಿದೆ. ಓಕೆ, ಸೊ .NET framework ಗೆ ಪರ್ಫೆಕ್ಟ್ ಆರ್ ಓನ್ಲಿ ಲ್ಯಾಂಗ್ವೇಜ್ ಯಾವ್ದು ಅಂತ ಹೇಳ್ಬೋದು? C# ಅಂತ ಹೇಳ್ಬೋದು. ಓಕೆ, ದಿಸ್ ಆರ್ ಸಮ್ ಹೈಲೈಟ್ಸ್. ಓಕೆ, ಇವೇನದಾವಲ್ಲ ಒಂದು ಹೈಲೈಟ್ಸ್ ಅದಾವ. ಓಕೆ, C# ಬಗ್ಗೆ, C# ಅಂದ್ರೆ ಏನು ಅಂತ ಹೇಳಿ. ಸೊ ದೀಸ್ ಆರ್ ಸಮ್ ಹೈಲೈಟ್ಸ್. ಓಕೆ, ನಿಮ್ಗೆ C# ಬಗ್ಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಕ ಸಮ್ ಹೈಲೈಟ್ಸ್. ಓಕೆ, ನೆಕ್ಸ್ಟ್, ಇಟ್ ಕಂಬೈನ್ಸ್ ದ ಬೆಸ್ಟ್ ಫೀಚರ್ಸ್ ಆಫ್ ಮೆನಿ ಕಾಮನ್ಲಿ ಯೂಸ್ಡ್ ಲ್ಯಾಂಗ್ವೇಜಸ್, ದ ಪ್ರೊಡಕ್ಟಿವಿಟಿ ಆಫ್ ಯೂಶುವಲ್ ಬೇಸಿಕ್ ಅಂಡ್ ಪವರ್ ಆಫ್ C++ ಅಂಡ್ ಎಲಿಗೆನ್ಸ್ ಆಫ್ ಲ್ಯಾಂಗ್ವೇಜ್. ಓಕೆ, ಸೊ ಈ C# ಒಳಗೆ ಏನದಲ್ಲ ಬೇರೆ ಬೇರೆ ಫೀಚರ್ಸ್ ನ ಕಂಬೈನ್ ಮಾಡ್ಯಾರ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಏನೇನ್ ಕಾಂಬಿನೇಷನ್ ಅಂತಂದ್ರೆ ಪವರ್ ಆಫ್ C++, ಏನು ಆಬ್ಜೆಕ್ಟ್ ಓರಿಯೆಂಟೆಡ್. ಪವರ್ ಆಫ್ C++ ಅಂದ್ರೆ ಏನ್ ಬರ್ತದೆ ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್. ಓಕೆ, ಸೊ C++, ಪವರ್ ಆಫ್ C++, ಎಲಿಗೆನ್ಸ್ ಆಫ್ ಜಾವಾ ಅಂಡ್ ವಿಜುವಲ್ ಬೇಸಿಕ್. ಸೊ ಇವೆಲ್ಲಾನು ಯೂಸ್ ಮಾಡಿ C# ರೆಡಿ ಮಾಡ್ಯಾರ ಅಂತ ಹೇಳ್ಬೋದು. C# ನಾಗ ಏನದ ದಿಸ್ ಅ ಕಾಂಬಿನೇಷನ್ಸ್ ಆಫ್ different languages. Okay, so C# is a combination of different languages like power of C++, object oriented, elegance of Java. Okay, so ಏನ್ ಹೇಳ್ಬೋದು ಅಂತಂದ್ರೆ it combines best features. Okay, best features ಎಲ್ಲಾ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇಂದ ಏನ್ ಬೆಸ್ಟ್ ಫೀಚರ್ಸ್ ಇದಾವಲ್ಲ ಅವೆಲ್ಲಾನು ಕಂಬೈನ್ ಮಾಡಿ ನಿಮ್ C# ರೆಡಿ ಆಗಿದೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅವ್ನ್ ಕಲಿತೀನಿ ಯಾವ್ಯಾವ ಲ್ಯಾಂಗ್ವೇಜಸ್ ನಿಂತ ಏನೇನ್ ಬಂದಾವ C# ಗೆ, ಲೈಕ್ C++ ನಿಂತ ಏನ್ ಬಂದಿದೆ, ಜಾವಾ ನಿಂತ ಏನ್ ಬಂದಿದೆ. ಓಕೆ, ಸೊ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನಾಗ C# ನಾಗ ಏನೇನ್ ಬಂದಿದೆ ಅಂತ ನೀವು ನೆಕ್ಸ್ಟ್ ಅದನ್ನ
ಕಲಿತೀರಿ ಓಕೆ ಇನ್ ದ ಅಪ್ಕಮಿಂಗ್ ಕ್ಲಾಸಸ್ ಓಕೆ ಈಗ ಜಸ್ಟ್ ಏನ್ ತಲೆಯಾಗಿಟ್ಕೋರಿ ಅಂತಂದ್ರೆ ಡಿಫ್ರೆಂಟ್ ಫೀಚರ್ಸ್ ನ ನಿಮ್ ಸಿ ಶಾರ್ಪ್ನಾಗ ಬಂದದಂತ ತಲೆಯಾಗಿಟ್ಕೋರಿ ಓಕೆ ನೆಕ್ಸ್ಟ್ ಇಟ್ ಈಸ್ ಇಂಟ್ರೆನ್ಸಿಕಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂಡ್ ವೆಬ್ ಎನೇಬಲ್ಡ್ ಓಕೆ ಸೊ ಇದು ಏನದ ಆಬ್ಜೆಕ್ಟ್ ಪರ್ಫೆಕ್ಟ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಯೂಸ್ ಮಾಡ್ತೀವಿ ಇಲ್ಲಿನೂ ನಾವು ಸಿ ಶಾರ್ಪ್ನಾಗ ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ತೀವಿ ಲೈಕ್ ನೀವು ಜಾವಾ ಒಳಗೆ ಕಲ್ತಿರಲ್ಲ ಓಕೆ ಸೊ ಸಿ ಶಾರ್ಪ್ನಾಗು ನಾವು ಆಬ್ಜೆಕ್ಟ್ಸ್ ಕ್ರಿಯೇಟ್ ಮಾಡ್ತೀವಿ ಅದನ್ನ ಪಾಸ್ ಮಾಡ್ತೀವಿ ಓಕೆ ಇಲ್ಲೂ ನಿಮ್ಗೆ ಇನ್ಹೆರಿಟೆನ್ಸ್ ಬರ್ತದ ಎನ್ಕ್ಯಾಪ್ಸುಲೇಷನ್ ಬರ್ತದ ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ನಾಗ ನೀವು ಏನ್ ಕಲ್ತಿರ್ಲ ಎಲ್ಲಾನು ನಾವ್ ಇಲ್ಲಿ ಯೂಸ್ ಮಾಡ್ತೀವಿ ಸೊ ಅದನ್ನ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಹೇಳ್ಬೋದು ಆಮೇಲೆ ವೆಬ್ ಎನೇಬಲ್ಡ್ ಅಂತ ಹೇಳ್ಬೋದು ಓಕೆ ಅಂದ್ರೆ ಇಲ್ಲಿ ನಾವು ವೆಬ್ ಅಪ್ಲಿಕೇಶನ್ಸ್ ನ ಜಾಸ್ತಿನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಇಟ್ ಹ್ಯಾಸ್ ಲೀನ್ ಅಂಡ್ ಕನ್ಸಿಸ್ಟೆಂಟ್ ಸಿಂಟ್ಯಾಕ್ಸ್ ಓಕೆ ಸೊ ಹೆಂಗ್ ನಿಮ್ಗೆ ಸಪ್ರೇಟ್ ಸಿಂಟ್ಯಾಕ್ಸ್ ಇದಾವಲ್ಲ ಸಿ ಹಂಗ್ ಸಿಂಟ್ಯಾಕ್ಸ್ ಅದ ಓಕೆ ಸಿ ಹೆಂಗ್ ಫಸ್ಟ್ ಮೇನ್ ಬರ್ಬೇಕು ಆಮೇಲೆ ಡಿಕ್ಲರೇಷನ್ ಮಾಡ್ತೀರಿ ಆಮೇಲೆ ಪ್ರಿಂಟ್ ಎಫ್ ಸ್ಕ್ಯಾನ್ ಎಫ್ ಎಲ್ಲ ಯೂಸ್ ಮಾಡ್ತಿಲ್ಲ ಎಲ್ಲಾ ಪರ್ಟಿಕ್ಯುಲರ್ ಲ್ಯಾಂಗ್ವೇಜಿಗೂ ಅದರದ್ದೇ ಆದಂತ ಒಂದು ಸಿಂಟ್ಯಾಕ್ಸ್ ಅದ ಓಕೆ ಸೊ ಸಿ ಶಾರ್ಪಿಗೂ ಅದರದ್ದೇ ಆದಂತ ಒಂದು ಸಿಂಟ್ಯಾಕ್ಸ್ ಅದ ಅಂತ ಹೇಳ್ಬೋದು ಓಕೆ ಆ ಸಿಂಟ್ಯಾಕ್ಸ್ ನಾಗ ನಾವು ನಮ್ ಸಿ ಶಾರ್ಪ್ ಪ್ರೋಗ್ರಾಮಿಂಗ್ ಬರಿತೀವಿ ಓಕೆ ಸೊ ಇನ್ ಅಪ್ಕಮಿಂಗ್ ಡೇಸ್ ಯು ಸಿ ದ ಸಿಂಟ್ಯಾಕ್ಸ್ ಆಲ್ಸೋ ಓಕೆ ನೆಕ್ಸ್ಟ್ ಇಟ್ embodies today's concerns of simplicity, productivity and robustness okay ಈಗಿಂದ ಕಾಲ್ನಾಗ ಓಕೆ ಮೀನ್ಸ್ ಟುಡೇಸ್ ವರ್ಲ್ಡ್ ನಾಗ ನಮ್ಗೆ ಏನ್ ಬೇಕಲ್ಲ ಲೈಕ್ ವೆಬ್ ಬೇಸ್ಡ್ ಅಪ್ಲಿಕೇಶನ್ಸ್ ಅಂದ್ರೆ ಇಂಟರ್ನೆಟ್ ನಾಗ ರನ್ ಆಗ್ತದೆ ಓಕೆ ಮೊಬೈಲ್ ಅಪ್ಲಿಕೇಶನ್ಸ್ ಎಲ್ಲ ಅವೆಲ್ಲ ಫಾಸ್ಟ್ ಆಗಿ ಇರ್ತದೆ ಸೊ ಈಗಿನ ಕನ್ಸರ್ನ್ ನಾಗ ಟುಡೇಸ್ ಕನ್ಸರ್ನ್ ಏನ್ ಬೇಕಲ್ಲ ಅದ್ರ ಸಲಾಗ ಅದ ಏನದ ಬಹಳ ರೋಬೋಟ್ನೆಸ್ ಅದ ಸಿಂಪ್ಲಿಸಿಟಿನೂ ಅದ ಪ್ರೊಡಕ್ಟಿವಿಟಿನೂ ಅದ ಅಂತ ಹೇಳ್ಬೋದು ಸಿ ಶಾರ್ಪ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ ನಮ್ಗೆ ಇವೆಲ್ಲಾ ಫೀಚರ್ಸ್ ಈಸಿಲಿ ಸಿಗ್ತಾವ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ it will become the language of choice for .NET programming okay so in language of choice ಅಂತ ಹೇಳತಾನೆ ಸೊ .NET programming ಗೆ language of choice ಅಂತ ಹೇಳ್ತಾನೆ ಯಾಕಂತಂದ್ರ ಅಲ್ಲೇ ನೀವು .NET framework ಹೋಗಿದ್ರಂದ್ರ ಲೈಕ್ ವಿಜುವಲ್ ಬೇಸಿಕ್ಸ್ ಹೋಗಿದ್ರಿ ಅಂತಂದ್ರ ಅಲ್ಲಿ ನೀವು ಬಹಳಷ್ಟು ಲ್ಯಾಂಗ್ವೇಜಸ್ ನಾಗ ನೀವು ಪ್ರೋಗ್ರಾಮ್ ಬರೀಬಹುದು ಅಂತ ಹೇಳಿದೆ ಓಕೆ ಸೊ ಅಲ್ಲಿ ನಿಮಗೆ ಏನ್ ಬರ್ತದೆ ವೆಬ್ ಪ್ರೋಗ್ರಾಮಿಂಗ್ ಬರ್ತದೆ ಓಕೆ ಕನ್ಸೋಲ್ ಅಪ್ಲಿಕೇಶನ್ಸ್ ಬರ್ತದೆ ಆಮೇಲೆ iOS ರೆಡಿ ಮಾಡ್ಬೋದು ಓಕೆ ಸೊ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಬರ್ತಿರ್ತಾವಲ್ಲಿ ಅಲ್ಲೇ ನೀವು ಚಾಯ್ಸ್ ತಗೋಬಹುದು ಸಿ ಶಾರ್ಪ್ ಅಂತ ಓಕೆ ಲೈಕ್ ನೀವು ವಿಜುವಲ್ ಸ್ಟುಡಿಯೋ ಒಳಗೆ .NET ಫ್ರೇಮ್ವರ್ಕ್ ಒಳಗೆ HTML ಯೂಸ್ ಮಾಡಿನೂ ಪ್ರೋಗ್ರಾಮ್ ಬರೀಬಹುದು ಓಕೆ ಸಿ ಶಾರ್ಪ್ ಯೂಸ್ ಮಾಡಿನೂ ಪ್ರೋಗ್ರಾಮ್ ಬರೀಬಹುದು ಓಕೆ ಆಮೇಲೆ ಡಾಟಾ ಬೇಸ್ ಅಲ್ಲಾಗ SQL ಓಕೆ ಸೊ ಅದನ್ನು ಪ್ರೋಗ್ರಾಮ್ ಬರೀಬಹುದು ಸೊ ಟೋಟಲಿ ಫಸ್ಟಿಗೆ ಏನ್ ಹೇಳಿದೆ .NET ಫ್ರೇಮ್ವರ್ಕ್ ಅಂತಂದ್ರೆ ಬಹಳಷ್ಟು ಕಾಂಬಿನೇಷನ್ ಪ್ರೋಗ್ರಾಮ್ ಇರ್ತಾವ ಅಂತ ಹೇಳಿದೆ ಲ್ಯಾಂಗ್ವೇಜಸ್ ಇರ್ತಾವ ಅಂತ ಹೇಳಿದೆ ಸೊ ಇಲ್ಲಿ ಏನದಲ್ಲ .NET ಫ್ರೇಮ್ವರ್ಕ್ ಒಳಗ ನಿಮ್ ಸಿ ಶಾರ್ಪ್ ಒಂದು ಚಾಯ್ಸ್ ಆಗ್ತದೆ ಓಕೆ ಬಟ್ ನಾ ಇದನ್ನು ಹೇಳಾಕತ್ತೀನಿ ಏನಂತಂದ್ರೆ ಸಿ ಶಾರ್ಪ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳತ್ತೀನಿ .NET ಫ್ರೇಮ್ವರ್ಕ್ ಗೆ ಸಿ ಶಾರ್ಪ್ ಇಸ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳಾಕತ್ತೀನಿ ಓಕೆ ಯಾಕಂತಂದ್ರ ಅಲ್ಲಿ ಬಹಳಷ್ಟು ಚಾಯ್ಸಸ್ ಇರ್ತಾವ ನಿಮ್ಗೆ ಪ್ರೋಗ್ರಾಮ್ ಬರೀಬೇಕಾಗಿತ್ತಂದ್ರೆ ಓಕೆ ನಾ HTML ಯೂಸ್ ಮಾಡ್ಬೋದು ಆಮೇಲೆ SQL ಯೂಸ್ ಮಾಡ್ಬೋದು ಸಿ ಶಾರ್ಪ್ ಯೂಸ್ ಮಾಡ್ಬೋದು ಸೊ ಒಂದು .NET ಫ್ರೇಮ್ವರ್ಕ್ ಒಳಗ ಬಹಳಷ್ಟು ಅವೈಲೇಬಲ್ ಚಾಯ್ಸಸ್ ಇರ್ತಾವ ಅಲ್ಲಿ ನೀವು ಚೂಸ್ ಮಾಡ್ಬೋದು ಸಿ ಶಾರ್ಪ್ ಅನ್ನೋ ಲ್ಯಾಂಗ್ವೇಜ್ ನ ಚೂಸ್ ಮಾಡ್ಬೋದು ಓಕೆ ಬಟ್ ಚೂಸ್ ಇಸ್ ದ ಬೆಸ್ಟ್ ಸಿ ಶಾರ್ಪ್ ಇಸ್ ದ ಬೆಸ್ಟ್ ಚೂಸ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ಪಾಯಿಂಟ್ ಇಸ್ ಮೇಜರ್ ಪಾರ್ಟ್ ಆಫ್ .NET ಫ್ರೇಮ್ವರ್ಕ್ ಆರ್ ಆಕ್ಚುಲಿ ಕೋಡೆಡ್ ಇನ್ ಸಿ ಶಾರ್ಪ್ ಅದ ಏನ್ ಹೇಳತ್ತೀನಿ ಬೆಸ್ಟ್ ಚಾಯ್ಸ್ ಅಂತ ಅನ್ನೋದು ಎದಕ್ಕೆ ಅನ್ನತ್ತೀವಿ ಅಂತಂದ್ರೆ .NET ಒಳಗೆ ನೀವು ಸಿ ಶಾರ್ಪ್ ಯೂಸ್ ಮಾಡಿದ್ರಿ ಅಂತಂದ್ರೆ ಅದು ಒಂದು ಕೋಡಿಂಗ್ ಚಲೋ ಆಗ್ತದ ಅಂತ ಹೇಳ್ಬೋದು ಓಕೆ ಬೆಸ್ಟ್ ಅಂತ ಹೇಳ್ಬೋದು ಓಕೆ ಸೊ ಅದ್ರ ಸಲುವಾಗಿ ಹೇಳಾಕತ್ತೀನಿ ಬಹಳಷ್ಟು ಚಾಯ್ಸಸ್ ಇದ್ರೂನು ಸಿ ಶಾರ್ಪ್ ಈಸ್ ಆಕ್ಚುಲಿ ಗುಡ್ ಓಕೆ .NET ಫ್ರೇಮ್ವರ್ಕ್ ಏನದ ಸಿ ಶಾರ್ಪ್ ಏನದ ಆಕ್ಚುಲಿ ಗುಡ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಓಕೆ ದೇರ್ ಮೇ ಬಿ ಡಿಫ್ರೆಂಟ್ ಅವೈಲೇಬಲ್ ಲ್ಯಾಂಗ್ವೇಜಸ್ ಲೈಕ್ HTML ನಾಗೂ ನೀವು ಪ್ರೋಗ್ರಾಮ್ ಬರೀಬಹುದು ನೀವು ಆಲ್ರೆಡಿ HTML ಕಲ್ತಿರಿ ಓಕೆ .NET ಫ್ರೇಮ್ವರ್ಕ್ ಒಳಗೆ ನೀವು HTML ನಾಗೂ ಪ್ರೋಗ್ರಾಮ್ ಬರೀಬಹುದು ಬಟ್ .NET ಫ್ರೇಮ್ವರ್ಕ್ ನ ನೀವು ಸಿ ಶಾರ್ಪ್ ಯೂಸ್ ಮಾಡಿದ್ರ ಅಂತಂದ್ರೆ ಇಟ್ ಈಸ್ ದ ಗುಡ್ ಅಂತ ಹೇಳಿ ಹೇಳ್ಬೋದು ಓಕೆ ನೆಕ್ಸ್ಟ್ ಆಯ್ತು 2 minutes ಓಕೆ ನೆಕ್ಸ್ಟ್ today's worldwide consists of large number of individual websites that do not cooperate okay aleno one haride just a minute point haride kantadilla alla taragin point okay just a minute okay so ಏನದಂದ್ರೆ today's world wide web consists of large number of individual websites that do not cooperate okay
ಸೊ ಈಗಿಂದ ಪ್ರೆಸೆಂಟ್ ವರ್ಲ್ಡ್ ವೈಡ್ ವೆಬ್ಸೈಟ್ ಒಳಗೆ ಏನದ ಭಾಳ ನಂಬರ್ ಆಫ್ ಇಂಡಿವಿಜುವಲ್ ವೆಬ್ಸೈಟ್ಸ್ ಅದಾವ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಲಾರ್ಜ್ ನಂಬರ್ ಆಫ್ ಇಂಡಿವಿಜುವಲ್ ವೆಬ್ಸೈಟ್ಸ್ ಇರ್ತಾವ. ಸೊ ಅದನ್ನ ಕಾರ್ಪೊರೇಟ್ ಆಗಂಗಿಲ್ಲ ಆಕ್ಚುಲಿ ಅಲ್ಲಿ. ಸರ್ ಇದು ಹಿಂಗಾಗಿದೆ, ಏನ್ ಮಾಡೋದ? ಕೆಳಗಿಂದ ಹಾರಿದ ಲೈನ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಾಗ ಅದನ್ನ ಇನ್ಕ್ಲೂಡ್ ಮಾಡ್ತೀನಿ. ದಿಸ್ ಲಾಸ್ಟ್ PPT ಅದ. ಸೊ ಇಲ್ಲಿ ಒಂದು ಪಾಯಿಂಟ್ ಹಾರಿದ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ನಾಗ ಇದನ್ನ ಇನ್ಕ್ಲೂಡ್ ಮಾಡಿ ನೆಕ್ಸ್ಟ್ ಹೋಗ್ತೀನಿ. ಓಕೆ, ಸಾರಿ ಫಾರ್ ದಿಸ್. ಅಲ್ಲಿ ಒಂದು ಪಾಯಿಂಟ್ ಇತ್ತು ಲಾಸ್ಟ್, ಇದ್ರ ನೆಕ್ಸ್ಟ್ ಕಂಟಿನ್ಯೂ ಪಾಯಿಂಟ್ ಅದ, ಇದನ್ನ ಹಾರಿದಲ್ಲೇ ಲೈನ್ ಬಂದಿಲ್ಲ. ಸೊ ಇದೇ ಲಾಸ್ಟ್ PPT ಅದ, ಇದನ್ನ ನೆಕ್ಸ್ಟ್ ಒಳಗೆ ನಿಮ್ಗೆ ಇನ್ಕ್ಲೂಡ್ ಮಾಡಿ ಅದನ್ನ ಹೇಳಿ ನೆಕ್ಸ್ಟ್ ಹೋಗ್ತೀವಿ. ಕ್ಲಿಯರ್? Okay. So everybody understood today's class? Raise your hand. It's just what is C#. Okay. C# ಅಂದ್ರೆ ಏನು ಅಂತ ಇಂಟ್ರೊಡಕ್ಷನ್ ಅದ. ಸೊ ಎಲ್ಲಾರ್ಗೂ ತಿಳಿದಿದೆ ಅಂತ ಅನ್ಕೋತೀನಿ. ಓಕೆ, ಡೌನ್? ಯಾರಿಗೆ ತಿಳಿದಿಲ್ಲ ಅವ್ರು ರೈಸ್ your hand. All of you down first. Okay, ಯಾರಿಗೆ ತಿಳಿದಿಲ್ಲ ಅವ್ರ ಎತ್ರಿ ಕೈ. ಹಿಂಗೆ ಎತ್ತಬೇಡ್ರಿ, ಅಲ್ಲಿ ಎತ್ರಿ. ಓಕೆ, ಶ್ರೀಧರ್ ಅಂಡ್ ಆಕಾಶ್ ಅಂಬೆ. ಓಕೆ, ಶ್ರೀಧರ್ ಅನ್ಮ್ಯೂಟ್ ಮಾಡ್ತೀನಿ ನಿನಗ, ಏನಾರ ಡೌಟ್ ಇದ್ರೆ ಕೇಳ್ಬೋದು. 1 by 1.